ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಗೋಲ್ಡನ್ ಸ್ಟಾರ್ ಗಣೇಶ್ ನಮಸ್ಕಾರ ಸರ್. ಸ್ವೀಟ್ ಸೋ ಸ್ವೀಟ್. ಏನ್ ಹೇಳ್ತಿದಾರೆ ಅರ್ಥ ಆಗ್ತಾ ಇಲ್ಲ, ಬಟ್ ಜೈ ಅಣ್ಣ. ನೋಡಿ ನಮ್ ಗಣೇಶ್ ಸರ್ಗೆ ಮೈಸೂರಲ್ಲಿ ಹೂಮಳೆಯ ಸ್ವಾಗತ. That's so sweet. That's so sweet. Thank you. Love you. Love you. Thank you. ನೀನು ಇದು ಈಗ ನೀವು ಹೂ ಇದ್ರ ಜೊತೆ ಚೆಂಡು ಹಾಕ್ತಾ ಇದ್ದೀರಾ ತಲೆ ಮೇಲೆ. ಸರ್ ಶಿಲ್ಪಾ ಮೇಡಮ್ ಮಾತ್ರ ಇದು ಮಾಡಿರ್ತಾರೆ. I'll just take that opportunity. Yes sir. ಮಾಡಿ ಸ್ವಲ್ಪ ಹಿಂದೆ ಇರಬೇಕು ಸರ್. ನೀವು ಹೇಳಿದ್ದು ಫುಲ್ಲಾಗಿ ಹೇಳಿ ಸರ್. ಸರ್ ಮೊದಲನೇದಾಗಿ ನಮ್ಮ ಮೈಸೂರಿಗೆ, ನಿಮ್ಮ ಮೈಸೂರಿಗೆ ಸ್ವಾಗತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೈಸೂರು ಮಹಾರಾಜ ಮಹಾರಾಣಿ ಪ್ಯಾಲೇಸ್ ಹೆರಿಟೇಜ್ ಎಲ್ರಿಗೂ ಬಹಳ ಇಷ್ಟ. ಆದರೆ ನನಗೆ ನನ್ನ ಪ್ರೇಕ್ಷಕರೇ ಮಹಾರಾಜ ಮಹಾರಾಣಿ. ನನಗೆ ನೀವೇ ಮಹಾರಾಜ ಮಹಾರಾಣಿ ಯುವರಾಣಿ ಯುವರಾಜ. ನಿಮ್ಮೆಲ್ರಿಗೂ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೈಸೂರಿಗೆ ಬರೋದೇ ಒಂಥರ ಖುಷಿ. ಯಾವುದೇ ಸಿನಿಮಾ ಇರಲಿ, ಒಂದು ಟೈಮ್ ಸಿಕ್ಕಿದ್ರೆ ಸೀನ್ ಡಿಮ್ಯಾಂಡ್ ಮಾಡಿದ್ರೆ ನಾನೊಂದು 5 ದಿನ ಇಲ್ಲಿ ಶೂಟಿಂಗ್ ಹಾಕೋತೀನಿ. ಇಲ್ಲಿ ಬಂದು ಬೆಳಿಗ್ಗೆ ಟೀ ಕಾಫಿ ಹೇಗೆ ಅಂದರೆ 9:30 ಎಲ್ಲ ಸೋಲ್ಡ್ ಔಟ್, ಯಾರೂ ಇರಲ್ಲ, ಎಲ್ಲೋ ಆರಾಮಾಗಿ ನಡ್ಕೊಂಡು ಓಡಾಡ್ಬೋದು, ಎಲ್ಲ ಪ್ರಶಾಂತವಾಗಿರುತ್ತೆ. ನನ್ನ ಒಂದಷ್ಟು ಸ್ನೇಹಿತರು ಇದ್ದಾರೆ ಇಲ್ಲಿ. ಚೆನ್ನಾಗಿರುತ್ತೆ ಮೈಸೂರಿಗೆ ಬಂದು ಶೂಟಿಂಗ್ ಮಾಡೋದೇ ಒಂದು ಖುಷಿ. ಸೊ ನಿಮ್ಮ ಇಷ್ಟವಾದಂತಹ ಜಾಗ ನಾವು ಮೈಸೂರಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೊದಲ ಹಾಡನ್ನು ನಾವು ರಿಲೀಸ್ ಮಾಡಿದ್ದೀವಿ. ಹೆಂಗ್ ಸರ್ ಈ ಏಜಲ್ಲಿ ನೀವು ಅಂದರೆ ಈ ಟೈಮಲ್ಲೂ ನಾನು ರಿಸ್ಕ್ ತಗೊಳಕ್ ರೆಡಿ, ಐಮ್ ರೆಡಿ ಟು ಟೇಕ್ ರಿಸ್ಕ್ ಅಂತಿದ್ದೀರಲ್ಲ. ಆ ರಿಸ್ಕ್ ತಗೊಂಡು ಅಭ್ಯಾಸ ಆದ್ಮೇಲೆ ಯಾವ ರಿಸ್ಕ್ ಅಲ್ಲ. ರಿಸ್ಕ್ ಎಲ್ಲ ಗಣೇಶ್ ಸರ್ಗೆ ಮೈಸೂರು ಪಾಕ್ ತಿನ್ನೋ ಥರ ಅವೆಲ್ಲ ಅಷ್ಟು ಈಸಿಯಾಗಿ ಅವ್ರು ರಿಸ್ಕ್ ತಗೊಂಡ್ಬಿಡ್ತಾರೆ. ರಿಸ್ಕ್ ಅಂತ ಅನ್ಕೋತೀವಿ ಅಷ್ಟೇ, ರಿಸ್ಕ್ ಏನಿರಲ್ಲ. ರಿಸ್ಕ್ ಏನಿಲ್ಲ, ಅವಾಗವಾಗ ಸ್ವಲ್ಪ ರಿಸ್ಕ್ ತರ ಅಷ್ಟೇ, ರಿಸ್ಕ್ ಅಲ್ಲ ತರ. ಸ್ಪೈಡರ್ ಮ್ಯಾನು ರಿಸ್ಕ್ ತಗೋತಾರೆ, ನಾವೆಲ್ಲ ತಗೊಳ್ದೇ ಇರಕ್ಕಾಗತ್ತ? ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಾನು ನೀವು ಇಲ್ಲಿ ಇರ್ತಿದ್ವಾ? ಕರೆಕ್ಟ್ ಸರ್, ಟಿವಿಲೇ ರಿಸ್ಕ್ ತಗೋಬೇಕು ಲೈಫಲ್ಲಿ. ಕರೆಕ್ಟ್. ಓಕೆ, ಆ್ಯಂಡ್ ಮೈ ಮ್ಯಾರೇಜ್ ಇಸ್ ಫಿಕ್ಸ್. ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್. ಅಂದರೆ ಜೀವನದಲ್ಲಿ ಜವಾಬ್ದಾರಿ ತಗೊಳಕ್ ರೆಡಿ ಇದ್ದಾನೆ ಅಂತ ಅರ್ಥ. ಯಾರು ಜೀವನದಲ್ಲಿ ಜವಾಬ್ದಾರಿ ತಗೋತಾರೋ ಅವ್ರು ರಿಸ್ಕ್ ಎತ್ಕೋತಾರೆ. ಆ ಜವಾಬ್ದಾರಿ ಅಲ್ಲ, ರಿಸ್ಕ್ ಅಲ್ಲ. ಹೌದು, ರಿಸ್ಕ್ ಅನ್ಕೊಂಡ್ರೆ ಏನ್ ಮಾಡಕ್ಕೆ? ರಿಸ್ಕ್ ಅಷ್ಟೇ. ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಗೋಲ್ಡನ್ ಸ್ಟಾರ್ ಗಣೇಶ್ ನಮಸ್ಕಾರ ಸರ್. ಸ್ವೀಟ್ ಸೋ ಸ್ವೀಟ್. ಏನ್ ಹೇಳ್ತಿದಾರೆ ಅರ್ಥ ಆಗ್ತಾ ಇಲ್ಲ, ಬಟ್ ಜೈ ಅಣ್ಣ. ನೋಡಿ ನಮ್ ಗಣೇಶ್ ಸರ್ಗೆ ಮೈಸೂರಲ್ಲಿ ಹೂಮಳೆಯ ಸ್ವಾಗತ. That's so sweet. That's so sweet. Thank you. Love you. Love you. Thank you. ನೀನು ಇದು ಈಗ ನೀವು ಹೂ ಇದ್ರ ಜೊತೆ ಚೆಂಡು ಹಾಕ್ತಾ ಇದ್ದೀರಾ ತಲೆ ಮೇಲೆ. ಸರ್ ಶಿಲ್ಪಾ ಮೇಡಮ್ ಮಾತ್ರ ಇದು ಮಾಡಿರ್ತಾರೆ. I'll just take that opportunity. Yes sir. ಮಾಡಿ ಸ್ವಲ್ಪ ಹಿಂದೆ ಇರಬೇಕು ಸರ್. ನೀವು ಹೇಳಿದ್ದು ಫುಲ್ಲಾಗಿ ಹೇಳಿ ಸರ್. ಸರ್ ಮೊದಲನೇದಾಗಿ ನಮ್ಮ ಮೈಸೂರಿಗೆ, ನಿಮ್ಮ ಮೈಸೂರಿಗೆ ಸ್ವಾಗತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೈಸೂರು ಮಹಾರಾಜ ಮಹಾರಾಣಿ ಪ್ಯಾಲೇಸ್ ಹೆರಿಟೇಜ್ ಎಲ್ರಿಗೂ ಬಹಳ ಇಷ್ಟ. ಆದರೆ ನನಗೆ ನನ್ನ ಪ್ರೇಕ್ಷಕರೇ ಮಹಾರಾಜ ಮಹಾರಾಣಿ. ನನಗೆ ನೀವೇ ಮಹಾರಾಜ ಮಹಾರಾಣಿ ಯುವರಾಣಿ ಯುವರಾಜ. ನಿಮ್ಮೆಲ್ರಿಗೂ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೈಸೂರಿಗೆ ಬರೋದೇ ಒಂಥರ ಖುಷಿ. ಯಾವುದೇ ಸಿನಿಮಾ ಇರಲಿ, ಒಂದು ಟೈಮ್ ಸಿಕ್ಕಿದ್ರೆ ಸೀನ್ ಡಿಮ್ಯಾಂಡ್ ಮಾಡಿದ್ರೆ ನಾನೊಂದು 5 ದಿನ ಇಲ್ಲಿ ಶೂಟಿಂಗ್ ಹಾಕೋತೀನಿ. ಇಲ್ಲಿ ಬಂದು ಬೆಳಿಗ್ಗೆ ಟೀ ಕಾಫಿ
ಹೇಗೆ ಅಂದರೆ 9:30 ಎಲ್ಲ ಸೋಲ್ಡ್ ಔಟ್, ಯಾರೂ ಇರಲ್ಲ, ಎಲ್ಲೂ ಆರಾಮಾಗಿ ನಡ್ಕೊಂಡು ಓಡಾಡ್ಬೋದು, ಎಲ್ಲ ಪ್ರಶಾಂತವಾಗಿರುತ್ತೆ. ನನ್ನ ಒಂದಷ್ಟು ಸ್ನೇಹಿತರು ಇದ್ದಾರೆ ಇಲ್ಲಿ, ಚೆನ್ನಾಗಿರುತ್ತೆ. ಮೈಸೂರಿಗೆ ಬಂದು ಶೂಟಿಂಗ್ ಮಾಡೋದೇ ಒಂದು ಖುಷಿ. ಸೊ ನಿಮ್ಮ ಇಷ್ಟವಾದಂತಹ ಜಾಗ ನಾವು ಮೈಸೂರಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೊದಲ ಹಾಡನ್ನು ನಾವು ರಿಲೀಸ್ ಮಾಡಿದ್ದೀವಿ. ಹೆಂಗ್ ಸರ್ ಈ ಏಜಲ್ಲಿ ಅಂದರೆ ಈ ಟೈಮಲ್ಲೂ ನಾನು ರಿಸ್ಕ್ ತಗೊಳಕ್ ರೆಡಿ, ಐಮ್ ರೆಡಿ ಟು ಟೇಕ್ ರಿಸ್ಕ್ ಅಂತಿದ್ದೀರಲ್ಲ. ಆ ರಿಸ್ಕ್ ತಗೊಂಡು ಅಭ್ಯಾಸ ಆದ್ಮೇಲೆ ಯಾವ ರಿಸ್ಕ್ ಅಲ್ಲ. ರಿಸ್ಕ್ ಎಲ್ಲ ಗಣೇಶ್ ಸರ್ಗೆ ಮೈಸೂರು ಪಾಕ್ ತಿನ್ನೋ ಥರ ಅವೆಲ್ಲ ಅಷ್ಟು ಈಸಿಯಾಗಿ ಅವ್ರು ರಿಸ್ಕ್ ತಗೊಂಡ್ಬಿಡ್ತಾರೆ. ರಿಸ್ಕ್ ಅಂತ ಅನ್ಕೋತೀವಿ ಅಷ್ಟೇ, ರಿಸ್ಕ್ ಏನಿರಲ್ಲ, ರಿಸ್ಕ್ ಏನಿಲ್ಲ. ಅವಾಗವಾಗ ಸ್ವಲ್ಪ ರಿಸ್ಕ್ ತರ ಅಷ್ಟೇ, ರಿಸ್ಕ್ ಅಲ್ಲ ತರ. ಸ್ಪೈಡರ್ ಮ್ಯಾನು ರಿಸ್ಕ್ ತಗೋತಾರೆ, ನಾವೆಲ್ಲ ತಗೊಳ್ದೇ ಇರಕ್ಕಾಗತ್ತ? ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಾನು ನೀವು ಇಲ್ಲಿ ಇರ್ತಿದ್ವಾ? ಕರೆಕ್ಟ್ ಸರ್, ಟಿವಿಲೇ ಅಲ್ವಾ? ರಿಸ್ಕ್ ತಗೋಬೇಕು ಲೈಫಲ್ಲಿ. ಕರೆಕ್ಟ್. ಓಕೆ, ಆ್ಯಂಡ್ ಮೈ ಮ್ಯಾರೇಜ್ ಇಸ್ ಫಿಕ್ಸ್, ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್. ಅಂದರೆ ಜೀವನದಲ್ಲಿ ಜವಾಬ್ದಾರಿ ತಗೊಳಕ್ ರೆಡಿ ಇದ್ದಾನೆ ಅಂತ ಅರ್ಥ. ಯಾರು ಜೀವನದಲ್ಲಿ ಜವಾಬ್ದಾರಿ ತಗೋತಾರೋ ಅವ್ರು ರಿಸ್ಕ್ ಎತ್ಕೋತಾರೆ. ಆ ಜವಾಬ್ದಾರಿ ಅಲ್ಲ, ರಿಸ್ಕ್ ಅಲ್ಲ. ಹೌದು, ರಿಸ್ಕ್ ಅನ್ಕೊಂಡ್ರೆ ಏನ್ ಮಾಡಕ್ಕೆ? ರಿಸ್ಕ್ ಅಷ್ಟೇ. ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ.